ಲಾಸ್ಟ್ ಡೇ ಇನ್ ಲಂಡನ್ ಬಿಕಾಸ್ ನಾಳೆ ನಾವು ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೀವಿ. ಇವತ್ತು ನಾನು ನಮ್ಮ ಅಪ್ಪ ಅಮ್ಮಗೆ ಯಾವ ಜಾಗ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಹಾಯ್ ಹೇಳಿ ಹಾಯ್. ಅಯ್ಯೋ ನಮ್ಮಮ್ಮ ನಾವಿಬ್ರು ಸೋ ಗುಡ್. ಸ್ಯಾಟಿಸ್ಫೈ ಆದ ಅಮ್ಮ ಯಾಕೆ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ ಈ ನಡುವೆ. ನಾನು ಬ್ಯಾಂಗ್ಳೂರಿಂದ ಲಂಡನ್ಗೆ ಬಂದಿದ ತಕ್ಷಣ ನನ್ನ ತಮ್ಮ ಫುಲ್ ಚೇಂಜ್ ಗೈಸ್. ಒಳ್ಳೆ ಫೋಟೋ ತೆಕ್ಕೊಂಡ್ವಿ. ಇವತ್ತು ನಾವು ಇಂಡಿಯಾಗೆ ಹೊರಡ್ತಿರೋ ದಿನ. ಇದು ನಮ್ಮ ಲಗೇಜ್ ನೋಡಿ ಗೈಸ್. ಹೋದ್ಮೇಲೆ ಬ್ಲಾಗ್ ಮಾಡ್ಬೇಕಾ ಏನು ಅಂತ ಕಮೆಂಟ್ ಮಾಡಿ ಗೈಸ್. 9 ಲಕ್ಷ ಅಂತೆ ಅಪ್ಪ. ಇದನ್ನೆಲ್ಲ ಕುಡಿದ್ರೆ ಹಂಗಾರೆ ಸಾಯಲ್ವಾ? 10 ಲಕ್ಷ ಗೈಸ್. ಮೋಡ ಕವಿದ ವಾತಾವರಣ. ನಮ್ಮ ಬೆಂಗಳೂರು ಕಾಳೂರಿಗೆ ರೀಚ್ ಆಗಿದ್ವಿ. ಮೈ ಕಾರ್ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ಲೈಕ್ ನಮ್ಮಪ್ಪ ಅಮ್ಮ ನಾನು ನನ್ನ ತಮ್ಮ ಲಾಸ್ಟ್ ಡೇ ಇನ್ ಲಂಡನ್ ಬಿಕಾಸ್ ನಾಳೆ ನಾವು ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೀವಿ. ಪಪ್ಪ ಹೆಂಗಿತ್ತು ಲಂಡನ್ ಇಷ್ಟು ದಿನ? ನಮ್ಮಪ್ಪ ಈ ಜಾಕೆಟಲ್ಲೇ ಇಡೀ ಲಂಡನ್ ಸುತ್ತಬಿಟ್ರು ಗೈಸ್, ಯಾಕೆಂದರೆ ಇದು ಕೋಲ್ಡ್ ತಡೀತಿದೆ ಅಂತ. ಬಟ್ ಅವ್ರು ಬಂದಿದ್ದು ಫಸ್ಟ್ ಡೇಗೂ ಈಗಲೂ ಕೋಲ್ಡ್ ಹೆಂಗಿದೆ ಅಪ್ಪ. ಇವತ್ತು ನಮ್ಮ ಅಪ್ಪಂಗೆ ಬೇವ್ರು ಬಂತು. ಇವತ್ತು ಕಮ್ಮಿ ಆಗಿದೆ. ಬೇವ್ರು ಬಂದಿದ್ದು ರೂಮಲ್ಲಿ ಟೆಂಪ್ರೇಚರ್ ಜಾಸ್ತಿ ಮಾಡಿಬಿಟ್ಟಿದ್ರು ಹೀಟರು, ಅದಕ್ಕೋಸ್ಕರ. ಹಾಂ ಚೆನ್ನಾಗಿದೆ, ಅದು ತುಂಬ ಚೆನ್ನಾಗಿದೆ. ಹೌದು, ಕಡಿಮೆ ಆಗ್ತಾ ಇದೆ. ಹೌದು, ಇವತ್ತು 13 ಡಿಗ್ರಿ ಇದೆ ಗೈಸ್. ಫಸ್ಟ್ ಡೇ ಎಲ್ಲ -3 ಇತ್ತು. ಸೊ ಇಟ್ಸ್ ನೈಸ್. ಇವತ್ತು ನಾನು ನಮ್ಮ ಅಪ್ಪ ಅಮ್ಮಗೆ ಯಾವ ಜಾಗ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಕೆನರಿ ವಾಫ್ದು ವ್ಲಾಗ್ ಮಾಡಿಲ್ಲ ನಾನು. ಅದಕ್ಕೆ ವೈ ನಾಟ್ ನಾನು ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಕೆನರಿ ವಾಫ್ದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ವಿಡಿಯೋ ನೋಡಿರ್ತೀರಾ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡೋರು. ಅದೇ ಟ್ರೈನ್ ಹೋಗುತ್ತೆ ಗೊತ್ತಾ, ಆ ಜಾಗದಲ್ಲಿ ಒಂದು ವಿಡಿಯೋ ರೀಲ್ ಎಲ್ಲ ಪೋಸ್ಟ್ ಮಾಡಿದೆ. ಇಟ್ಸ್ ಅ ವೆರಿ ನೈಸ್ ಫೋಟೋಜೆನಿಕ್ ಪ್ಲೇಸ್ ಆ್ಯಂಡ್ ಇಟ್ಸ್ ಅ ನೈಸ್ ಪ್ಲೇಸ್ ಟು ಸಿ. ಅದಕ್ಕೆ ವೈ ನಾಟ್ ಐ ಟೇಕ್ ಮೈ ಪೇರೆಂಟ್ಸ್ ಆ್ಯಂಡ್ ಶೋ ದೆಮ್ ಅಂತ ಅಂದ್ಕೊಂಡು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀವಿ. ದಿಸ್ ಇಸ್ ಮೈ ಇದಲ್ಲಪ್ಪ ಬೂಟ್ಸು ಮತ್ತು ಸೂಪರ್ ಡ್ರಗ್ಗು ಇದೆಲ್ಲ ಅದಲ್ಲೇ ಇರುತ್ತೆ. ಬಾ, ನಮ್ಮಮ್ಮ ಹೀಗೆ ರೆಡಿಯಾಗಿದ್ದಾರೆ. ಅಲ್ಲಿ ಸಂಜನಾ ಇದ್ದಾಳೆ, ಇಲ್ಲಿ ರಾಜು ಇದ್ದಾನೆ. ಹಾಯ್ ಹೇಳಿ ಹಾಯ್. ಅಯ್ಯೋ ನೋಡಿ, ಅಯ್ಯೋ ಇವನಂತೂ ಹಿಂಸೆ. ಇವನ ಹೆಸರು ರಾಜು ಅಂತ ಹೇಳ್ಬಾರ್ದಿತ್ತು, ಹಿಂಸೆ ಅಂತ ಹೇಳ್ಬೇಕಿತ್ತು. ಹಿಂಸಾರಾಜು. ನಮ್ಮ ಗ್ರೂಪಲ್ಲಿ ಆ್ಯಕ್ಚುಲಿ ನಾವು ಜಾನ್ಸಿನ ಹಿಂಸೆ ಅಂತ ಕರಿತಿದ್ವಿ. ಜಾನ್ಸಿ ಪಾಪ ಅಕ್ಕ ಡೇಟ್ ಮಾಡ್ಕೊಂಡಿರ್ತಾರ. ಪಾಪನೇ ಅವಳು, ಪಾಪ ನನಗೆ ಹಿಂಸೆ ಇಟ್ಟಿರಲಿಲ್ಲ, ಜಾನ್ವಿಗೆ ಹಿಂಸೆ ಇಡ್ತಿದ್ಲು ಅಂತ ಜಾನ್ಸಿನ ಹಿಂಸೆ ಅಂತ ಕರಿತಿದ್ಲು. ನಾನಲ್ಲ ಗೈಸ್, ಜಾನ್ವಿ. ಇವಾಗ ನನಗೆ ನನ್ನ ತಮ್ಮ ಹಿಂಸೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಅವನಿಗೆ ನಮ್ಮಮ್ಮ ಹಿಂಸೆ. ನಮ್ಮಮ್ಮ ನಾವಿಬ್ರು ಹಿಂಸೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಕರೆಕ್ಟಾಗಿ ಹೇಳ್ದ ಗೈಸ್. ನಮ್ಮ ಅಪ್ಪಂಗೆ ನಾವು 3 ಜನ ಹಿಂಸೆ ಗೈಸ್. ಅದು ಒಳ್ಳೆ ಫ್ಯಾಮಿಲಿ ಅಂತ ಯೂಟ್ಯೂಬರ್ಸ್ ಅನ್ಕೋತಿತ್ತು. ನೋಡೋರು ಸ್ವಲ್ಪ ಗಾಳಿ ಜಾಸ್ತಿ ಇದೆ, ಆದರೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ವಿ. ವಿ ಹ್ಯಾವ್ ಟು ಕ್ಯಾಟ್ ಟ್ಯೂಬ್ಸ್, ಸೊ ಇಟ್ ಇಸ್ ನಾಟ್ ದಟ್ ಫಾರ್. ಬಿರುಗಾಳಿ ಗೈಸ್, ಮಳೆ ಅಷ್ಟೇ ಅಲ್ಲ ಬಿರುಗಾಳಿ ಇತ್ತು ನೆನ್ನೆ. ಐ ಥಾಟ್ ಆನೆಕಲ್ ಮಳೆ ಬರ್ತಿದೆ ಅಂತ ಅನ್ಕೊಂಡ್ಬಿಟ್ಟೆ, ಆ ಥರ ಜೋರು ಮಳೆ ಬಂತು. ಆ್ಯಂಡ್ ಗೈಸ್, ಯಾರು ನನ್ನ ಬರ್ಡೇಗೆಲ್ಲ ವಿಶ್ ಮಾಡಿದ್ರು, ಥ್ಯಾಂಕ್ ಯು ಸೋ ವೆರಿ ಮಚ್. ಎಷ್ಟೊಂದು ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಿರಲಿಲ್ಲ. ನನಗೆ ಗೊತ್ತು ಈ ವ್ಲಾಗ್ ಹಾಕೋಷ್ಟರಲ್ಲಿ ನನ್ನ ಬರ್ಡೇ ಆಗೋಗಿರುತ್ತೆ ಅಂತ. ಬಟ್ ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದಿರೋ ಹೃದಯ ಪೂರಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ವೆರಿ ಮಚ್. ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಇಷ್ಟು ಹೇಳ್ತಾ ಬನ್ನಿ ಅನ್ಬೇಕು. ಇಷ್ಟು ಹೇಳ್ತಾ ಅಂತಂದ್ರೆ ಎಂಡ್ ಮಾಡ್ತಾರೆ ಅಂತ ಅನ್ಕೋ. ನನ್ನ ತಮ್ಮ ನನಗೆ ವ್ಲಾಗ್ ಮಾಡೋಕ್ಕೆ ಹೇಳ್ಕೊಡ್ತಾ ಇದ್ದಾನೆ. ಅಯ್ಯೋ ದೇವ, ಮಾತೇ ಇಲ್ಲ. ಬನ್ನಿ ಗೈಸ್, ಆಯ್ತು ಹೋಗೋಣ ಗೈಸ್. ಇವಾಗ ನಾವು ಕೆನರಿ ವಾಫ್ ಸ್ಟೇಷನ್ ರೀಚ್ ಆಗಿದ್ದೀವಿ. ನಿಮಗೆ ತೋರಿಸ್ತೀನಿ ಆ ಸ್ಟೇಷನ್ ಹೇಗೆ ಕಾಣುತ್ತೆ ಅಂತ. ನೋಡಿ ಗೈಸ್, ಸೋ ಗುಡ್. ಈಚೆ ಅವತ್ತು ನಾವು ಬಂದಾಗ ಲೈಟಿಂಗ್ಸ್ ಆನ್ ಆಗಿತ್ತು. ಐ ಡೋಂಟ್ ನೋ ವೆದರ್ ದ ಲೈಟಿಂಗ್ಸ್. ನೋಡಿ ಗೈಸ್, ಇವನು ಹತ್ಕೊಂಡು ಹೋಯ್ತಾವನೆ ನೋಡಿ, ಹತ್ತು ಬುಟ್ಟ. ನಾನು ಅವಾಗ್ಲಿಂದ ಹೇಳ್ತಿದ್ದೆ ಹತ್ತಕ್ಕಾಗ್ತಿರ್ಲಿಲ್ಲ ಅಂತ, ಬಟ್ ಹೆಂಗೋ ಹತ್ತು ಓಡೋದ ನೋಡಿ ಗೈಸ್.
ಗೈಸ್ ದಿಸ್ ಇಸ್ ದ ವ್ಯೂ ಗೈಸ್. ನಾನು ಹೇಳಿದ್ನಲ್ಲ ಟ್ರೈನ್ ಹೋಗೋದು ಇದೆ. ಕೆನಡಿ ರಾಜು ಸುಮ್ಮನಿರು ರಾಜು. ಏನಪ್ಪ ಏನ ಮೆಟ್ಲತ್ತಿದ್ದಕ್ಕೆ ಸಖತ್ ಎನರ್ಜಿನ. ನನ್ನ ಹತ್ರ ಎಷ್ಟಲ್ಲಿ ನೋಡು ಮಿನಿ ದುಬೈಗೆ ಕರ್ಕೊ ಬಂದಿದ್ದೀನಿ ಗೈಸ್. ನೋಡಿ ಗೈಸ್ ಅಲ್ಲಿ ನೋಡು ರೆವಲ್ಯೂಟ್, ಜೆ ಪಿ ಮಾರ್ಗನ್ನು. ಹಾ ಹೆಂಗಿದೆ ಅಮ್ಮ? UB City Mall. ಇವಾಗ ಗೈಸ್ ಕೆನರಿ ವಾಫ್ ಅಂತ ಅಲ್ಲಿ ಬರ್ತಿದೆ ನೋಡಿ. ಸೊ ದಿಸ್ ಇಸ್ ಕೆನರಿ ವಾಫ್. ನಿಮಗೂ ಅಲ್ಲ ನಾವೇನೇನು ನೋಡ್ತೀವಿ ಇವತ್ತು ಅದನ್ನೆಲ್ಲ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಗೈಸ್ ಹೋಗೋಣ. ಇವಾಗ ನಾನು ಲೊಕೇಶನ್ ಹಾಕ್ಬೇಕು. ಮೈಯ ಮೇಲೆ ಜಾರಿ ಹೋಗಲು ಗೈಸ್ ನಮ್ಮಪ್ಪ ಯಾರು ಫೋಟೋ ಹಿಡಿತಿದ್ದಾರೆ ನೋಡ್ಬೇಕಾ? ಇಲ್ಲಿ ನೋಡಿ ಗೈಸ್ ನಮ್ಮಮ್ಮನ ಫೋಟೋ ಹಿಡಿತಿದ್ದಾರೆ. ಲವ್ ಇನ್ ಏರ್ ಗೈಸ್, ಲವ್ ಇನ್ ಏರ್. ನಂದು ತೆಗಿಯಪ್ಪ ಅಮ್ಮ. ಗೈಸ್ ನಮ್ಮಪ್ಪ ಆ್ಯಂಗಲ್ ಅಲ್ಲಿ ತೆಗೆದ್ರು ಗೈಸ್. ನಾನು ವಿಡಿಯೋ ಮಾಡೋದು ಮರ್ತೋದೆ. ಕೆಳಗಡೆ ಕುತ್ಕೊಂಡು ಒಂದು ರೌಂಡ್ ತಿರ್ಗಾಡ್ಬಿಟ್ರು ಗೈಸ್ ನಮ್ಮಮ್ಮನ್ನ. ನೋಡಿ ಗೈಸ್ ಫುಲ್ 360 ಡಿಗ್ರಿ ಕ್ಯಾಮ್ರಾ ಥರ ತಿರ್ಗಿಸ್ಬಿಟ್ಟಿದ್ದಾರೆ ನಮ್ಮಪ್ಪ. ಇವಾಗ ನೋಡಿ ಹಂಗೆ ಡೌನ್ ಆ್ಯಂಗಲಿಂದ ಎಲ್ಲ ತೋರಿಸ್ತಾರೆ. ಅಪ್ ಆ್ಯಂಗಲ್ ಇದು. ಇವಾಗ ಹಂಗೆ ಸ್ಯಾಟಿಸ್ಫೈ ಆದ ಅಮ್ಮ. ಗೈಸ್ ಅಲ್ಲಿ ನೋಡಿ ಗೈಸ್ ಟ್ರೈನು. ದಿಸ್ ಇಸ್ ದ ವ್ಯೂ ಗೈಸ್. ಹಾ ನಮ್ UB City ಇದೆ ಅಲ್ಲ, ಹೌದು ಹೌದೌದು ಒರೈನ್ ಮಾಲ್ ತರ. ನನ್ನ ತಮ್ಮ ಹಿಡಿತಾವನ. ಶಿಟ್ ಅವನು ಟ್ರೈನ್ ಹಿಡಿತಿದ್ದಾನೆ. ನಾನು ನಮ್ಮ ಅಮ್ಮನ ಫೋಟೋ ಹಿಡಿತಿದ್ದಾನೆ ಅನ್ಕೊಂಡೆ. ಇವಾಗ ನಮ್ಮ ಅಪ್ಪ ನನ್ನ ತಮ್ಮಂದೆ ತೆಗಿತಾ ಇದ್ದಾರೆ ನೋಡಿ ಗೈಸ್. ನನ್ನ ತಮ್ಮಂಗೆ ಫೋಟೋ ಹುಚ್ಚಿಡ್ದ್ಬಿಟ್ಟಿದೆ. ಯಾಕೆ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ ಈ ನಡುವೆ. ಅವನಿಗೆ ಚಿಕ್ಕ ವಯಸ್ಸಲ್ಲಿ ಹೆಂಗ್ ಪಾಪ ಆಡ್ತಿದ್ದ ಅವನು ಫೋಟೋಗೆ ನಿಂತ್ಕೊಂಡ್ರೆ ಗೈಸ್. ಅವನದು ಚಿಕ್ಕ ವಯಸ್ಸಲ್ಲಿ ನಮ್ 4 ಜನದ ಫೋಟೋನೇ ಇರ್ಲಿಲ್ಲ ಗೈಸ್. ಅವ್ನ ಫೋಟೋನೇ ಇಡಿಸ್ಕೊತಿರ್ಲಿಲ್ಲ. ನಾವ್ ಯಾವಾಗ್ಲೇ ಫ್ಯಾಮಿಲಿ ಫೋಟೋಗೆ ನಿಂತ್ಕೊಂಡ್ರು ಕೂಡ ಅವ್ನ ನಾನು ಬರಲ್ಲ, ನಂಗೆ ಫೋಟೋ ಇಷ್ಟ, ನನಗೆ ಹಿಂಸೆ ಕೊಟ್ಬಿಡ್ರಿ ಅಂತ ಅನ್ನೋನು. ಇವಾಗ ನೋಡಿ ಅವನ ಪೋಸ್ ನೋಡಿ ಗೈಸ್. ನಮ್ಮಮ್ಮ ಹಿಂದೆ ನಮ್ಮಮ್ಮ ಫೋಟೋ ಬಾಂಬ್. ಅಯ್ಯೋ ಪಾಪ ಗೈಸ್ ಫುಲ್ ಫೋಟೋ ಬಾಂಬಿಂಗ್ ಗೈಸ್. ಅವ್ನು ಯಾವ ಥರ ಪೋಸ್ ಕೊಡ್ತಿದ್ದಾನೆ ಅಂದರೆ ಎಲ್ಲಿಂದ ಕಲ್ತ ಇವ್ನು ಯಾವಾಗ ಇಷ್ಟು ಫೋಟೋ ಹುಚ್ಚಿಡಿತಾನೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ ಗೈಸ್. ನೋಡಿ ಶಾಲ್ ಹಾಕೊಂಡ್ಬಿಟ್ಟು ಕೆಳಗೆ ನೋಡ್ತಾನೆ, ಮೇಲ್ ನೋಡ್ತಾನೆ. ಇವನೇನು 7th ಸ್ಟ್ಯಾಂಡರ್ಡ್ ಹುಡುಗನ ಥರ ಆಡ್ತಿದ್ದಾನ ಅಥವಾ ಡಿಗ್ರಿ ಕಾಲೇಜ್ ಹುಡುಗನ ಥರ ಆಡ್ತಿದ್ದಾನ? ನಾನು ಬ್ಯಾಂಗ್ಳೂರಿಂದ ಲಂಡನ್ಗೆ ಬಂದಿದ ತಕ್ಷಣ ನನ್ನ ತಮ್ಮ ಫುಲ್ ಚೇಂಜ್ ಗೈಸ್. ಇವಾಗ ನೋಡ್ತಾ ಇದ್ದೀನಲ್ಲ ಇಷ್ಟೊಂದು ತಿಂಗಳಾದ್ಮೇಲೆ ಫುಲ್ ಚೇಂಜ್. ಅವ್ನಿಗೆ ಈ ಥರ ಎಲ್ಲ ಫುಲ್ ಕ್ರೇಜ್ ಎಲ್ಲ ಇರಲಿಲ್ಲ ನೋಡಿ. ಅದ್ರಲ್ಲಿ ಝೂಮ್ ಬೇರೆ ಹಾಕಿ ನೋಡ್ತಾ ಇದ್ದಾನೆ. ಹೇಳ್ತಾನೆ ಅಪ್ಪ ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಹಿಂಸೆ ಇಡ್ತಾನೆ ನಮ್ಮ ಅಪ್ಪಂಗೆ. ಆ್ಯಂಗಲ್ ಇದು ಸರಿ ಇಲ್ಲ, ಬ್ರೈಟ್ನೆಸ್ ಕಡಿಮೆ ಮಾಡು, ಜಾಸ್ತಿ ಮಾಡು, ಏನೇನೋ ಹೇಳ್ತಾನೆ ಗೈಸ್. ಯಾಕೋ ಇಷ್ಟು ಫೋಟೋ ಹುಚ್ಚು? ಯಾವ ಹುಡುಗಿಗೆ ತೋರಿಸ್ಬೇಕೋ ನೀನು? ನಮ್ಮ ಹುಡುಗಿ ಅಪ್ಪ ಅಪ್ಪ ಏನಂದ ಗೊತ್ತಾ ಅಪ್ಪ? ಯಾವ ಹುಡುಗಿಗೆ ತೋರಿಸ್ಬೇಕು ಅಂದ್ರೆ ನಮ್ಮ ಹುಡುಗಿ ಅಂತ ಅಂದ. ನಮ್ಮ ಹುಡುಗಿ ಅಂದ ಅಪ್ಪ. ವಿಚಾರಿಸ್ಕೊಳಪ್ಪ. ಗೈಸ್ ಸ್ಕೂಲ್ಗೆ ಹೋಗಿ ವಿಚಾರಿಸಿದ್ರು ಎಲ್ಲಿ ಗೈಸ್? ಅವ್ನು ಓದ್ತಿರೋದೇ ಹುಡುಗರು ಸ್ಕೂಲು. ಒಳ್ಳೆ ಕತೆ ಇವಂದು. ಏನೋ ನೋಡೋಣ ನೆಕ್ಸ್ಟ್ ಟೈಮ್ PTAಗೆ ನಾನೇ ಹೋಗ್ತೀನಿ. ನಮ್ಮಪ್ಪ ಅಮ್ಮ ಕೆನರಿ ವಾಫ್ದು ಈ ಚೇರ್ ಇದೆ ಅಲ್ವಾ, ಅದ್ರ ಮೇಲಿದ್ದಾರೆ, ಕೂತಿದ್ದಾರೆ. ಹೆಂಗಿದೆ ಕೆನರಿ ವಾಫ್? ಮಾಡಿ ಸುಸ್ತಾಗಿ ವಯಸ್ಸಾಗೋಯ್ತು. ಹೆಂಗಿದೆ ಚಳಿ ಅಂದ್ರೆ? ಈಗ ಚಳಿ ಜಾಸ್ತಿ ಆಗ್ತಾ ಇದೆ ನೋಡಿ. ಮತ್ತೆ ಏನಿಲ್ಲ, ನನ್ಗೇನು ಅನ್ನಿಸ್ತಿಲ್ಲಪ್ಪ. ಈಗ ಮಳೆ ಬರ್ತಾ ಇದೆ, ಮಳೆ ಅಲ್ವಾ ಅದಕ್ಕೆ. ಗೈಸ್ ನೋಡಿ ಗೈಸ್, ದಿಸ್ ಇಸ್ ದ ವ್ಯೂ. ಲಾಸ್ಟ್ ಟೈಮ್ ನಾವು ಬಂದಾಗ ಲೈಟಿಂಗ್ಸ್ ಇತ್ತು. ಇಲ್ಲಿ ನೋಡಿ ಫುಲ್ ವಾಟರ್ ಎಲ್ಲ ಇದೆ. ದಿಸ್ ಇಸ್ ಜುಬ್ಲಿ ಪ್ಯಾಲೇಸ್. ಅದರೊಳಗಡೆ ಏನಿಲ್ಲ ಗೈಸ್, ಇಟ್ ಇಸ್ ಲೈಕ್ ಅ ಶಾಪಿಂಗ್ ಮಾಲ್.
ಸೊ ದಿಸ್ ಇಸ್ ದ ಪ್ಲೇಸ್, ದಿಸ್ ಇಸ್ ಹೌ ಇಟ್ ಲುಕ್ಸ್. ಬ್ರೋ ಅವ್ರದ್ದೇನಾರು ತೆಗಿಯಂಗಿದ್ರೆ ವಿಡಿಯೋ ಅದು ಇದು ಕೇಳು ಒಂದ್ಸಲ. ಗೈಸ್ ದಿಸ್ ಪ್ಲೇಸ್ ಇಸ್ ಸೋ ಗುಡ್ ಗೈಸ್ ಫಾರ್ ಫೋಟೋ ಶೂಟ್ ಆ್ಯಂಡ್ ಎವ್ರಿಥಿಂಗ್. ಆರಾಮಾಗಿ ಕುತ್ಕೊಂಡು ಚಿಲ್ ಮಾಡ್ಬೋದು. ನೋಡಿ ಅವರಿಬ್ರು ನೋಡಿ ಗೈಸ್, ನಮ್ಮಮ್ಮ ಫೋಟೋ ತೆಕ್ಕೊಂಡು ನಮ್ಮಪ್ಪ ನಾಳೆ ಬೆಳಗ್ಗೆ ಇದಿದೆ ಅಂತ ಅಂದರು. ಸೊ ನಾವು ಬೂಟ್ಸ್ಗೆ ಹೋಗಿದ್ವಿ, ಬೂಟ್ಸ್ಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಅಷ್ಟೇ ಗೈಸ್. ಬನ್ನಿ ಇವಾಗ ಏನಾಯ್ತಾ ನೋಡೋಣ ಗೈಸ್. ನೋಡಿ ಗೈಸ್ ಏನು ಬೆಳಿಗ್ಗೆ ಬೇಗ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂದ್ರೆ ಹಾಂ ಇರ್ತೀನಿ. ವೀಸಾ ಆಯ್ತಲ್ಲ ಅಂದು. ಹಾಂ ವೀಸಾ ಇದ್ರೆ ಪೈಸಾ ಇರ್ಬೇಕಲ್ಲ, ವೀಸಾ ಇದ್ರೆ ಪೈಸಾ ಇರ್ಬೇಕಲ್ಲ. ಅದು ಕರೆಕ್ಟು ಗೈಸ್. ನಮ್ಮ ಅಮ್ಮನ ಹತ್ರ ಕಾರ್ಡೇ ಇಲ್ಲ ಗೈಸ್. ನನ್ನ ತಮ್ಮನ ಹತ್ರನೂ ಒಂದು ಕಾರ್ಡ್ ಇದೆ. ನಮ್ಮ ಅಮ್ಮಂಗೆ ಒಂದು DCB ಕಾರ್ಡ್ ಕೊಟ್ಟಿದೆ. ಆ ಕಾರ್ಡ್ನ ಫಸ್ಟ್ ಡೇ ಕಳೆದಾಕ್ಬಿಟ್ಟಿದ್ರು. ಇವಾಗ ನೋ ಪೈಸಾ ATM ಮಷೀನ್ ಇಲ್ಲಿ ಇರ್ಬೇಕಾರೆ ನಮ್ಮಮ್ಮ ಲಂಡನಲ್ಲಿ 6 ತಿಂಗಳಲ್ಲಿ 6 ವರ್ಷ ವೀಸಾ ಇದ್ರು. ಏನಮ್ಮ ಮಾಡ್ತೀಯ ನೀನು ಹೇಳು, ಏನು ಮಾಡ್ತೀಯೋ? ಕೆಲಸ ಮಾಡ್ತೀಯಪ್ಪ, ಕಾಫಿ ಕೊಟ್ಬಿಟ್ರೆ ಇಡೀ ಕೆಲಸ ಫ್ರೀ ಕಾಫಿ ಅಮ್ಮ. ಅಲ್ಲಿ ಕೆಲಸ ಮಾಡಿದ್ರೆ ತಿಂಗ್ಳಿಗೆ 1.5 ಲಕ್ಷ ಶ್ವೇತಾ ಕೊಡಿಸ್ತಾಳೆ ಕೆಲ್ಸನ. ಅದ್ ಕಾಫಿ ಅಲ್ಲ, ಕಾಫಿ ಮಾಡ್ಕೊಡು ಅಂತ ಅಂದ್ರೆ ಇವ್ರು ನೋಡಿ ಗೈಸ್. ನಾನು ಏನೋ ಮಾತಾಡ್ತಾ ಇದ್ದೀನಿ, ಫೋಟೋ ಅವು ಇವ್ರಮ್ಮ ಬೇಡ ಗೈಸ್. ಇವ್ರಮ್ಮ ಬಂದು ನಮ್ಮ ಅಮ್ಮಮ್ಮನೆ. ಸೊ ಅದಕ್ಕೆ ನಮ್ಮ ಅಮ್ಮಮ್ಮಂಗೆ ಬೈಯಲ್ಲ, ಇವ್ರದೇ ಡಿಫಾಲ್ಟು ದೊಡ್ಡ ಡಿಫಾಲ್ಟ್ ಗೈಸ್. ನಾವಿವಾಗ ಟ್ಯೂಬಲ್ಲಿ ಮನೆಗೆ ಹೋಗ್ತಾ ಇದೀವಿ. ಪೊಲರೈಡಲ್ಲಿ ಫೋಟೋ ತೆಕ್ಕೊಂಡ್ವಿ, ನಮ್ಮ ಫ್ಯಾಮಿಲಿ ಫೋಟೋ. ನಮ್ಮ ಅಪ್ಪ ಇಲ್ಲಿದ್ದಾರೆ, ನನ್ನ ತಮ್ಮ ಅಲ್ಲಿದ್ದಾನೆ. ನನ್ನ ತಮ್ಮ ಮತ್ತು ನಮ್ಮ ಅಪ್ಪಂದು ಕೂಡ ಮಾರ್ನಿಂಗ್ ಫೋಟೋ ತೆಗೆದೆ ಪೊಲರೈಡ್ದು. ಅದು ನಮ್ಮಪ್ಪ ಜೋಬಲ್ಲಿ ಇಟ್ಕೊಂಡಿದ್ದಾರೆ, ಆಮೇಲೆ ತೋರಿಸ್ತೀನಿ. ನಮ್ಮ ಅಪ್ಪ ಅಮ್ಮಂದು ಒಂದು ತೆಗೆದೆ, ತುಂಬ ಚೆನ್ನಾಗಿ ಗೈಸ್. ನಾನು ಮರ್ತೇ ಹೋಗಿದ್ದೆ ಗೈಸ್, ನನ್ನ ಹತ್ರ ಪೊಲರೈಡ್ ಇದೆ ಅಂತ. ನಿನ್ನೆ ಬರ್ಡೇ ಫೋಟೋಸ್ ಕ್ಲಿಕ್ ಮಾಡ್ಬೋದಿತ್ತು, ಬಟ್ ನನ್ನ ಹತ್ರ ಇವಾಗ ಒಂದು ಪ್ಲ್ಯಾನ್ ಬಂದಿದೆ. ಮನೆಗೆ ಹೋಗಿ ಆ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಈ ಫೋಟೋ ನೋಡಿ, ಟ್ಯೂಬ್ ಸ್ಟೇಷನಲ್ಲಿ ತೆಕ್ಕೊಂಡಿತ್ತು. ಕೆನರಿ ವಾಫ್ ಟ್ಯೂಬ್ ಸ್ಟೇಷನಲ್ಲಿ. ಕೆನರಿ ವಾಫ್ ಈಚೆನೂ ಹೋಗಿದ್ವಲ್ಲ, ಅಲ್ಲೂ ಮರ್ತೋದೆ. ಬನ್ನಿ ಗೈಸ್, ಇವಾಗ ಮನೆಗೆ ಹೋಗಿ ಫೋಟೋಸ್ ತೆಕ್ಕೊಳ್ಳೋಣ ಪೊಲರಾಯ್ಡಲ್ಲಿ. ಅಷ್ಟೇ ಆಯಿತು, ನಮ್ಮದು ಕೆನರಿ ವಾಫ್ ಮುಗೀತು. ನಾಳೆ ನಮಗೆ ಫ್ಲೈಟ್ ಇದೆ. ಸೊ ಕಾಲು ನಂದು ನೋವಕ್ಕೆ ಸ್ಟಾರ್ಟ್ ಆಯಿತು. ಐ ಶುಡಂಟ್ ಬಿ ವಾಕಿಂಗ್ ಟು ಮಚ್, ಐ ಶುಡ್ ಟೇಕ್ ರೆಸ್ಟ್. ಸೊ ಅದಕ್ಕೆ ಸಾಕು ಗೈಸ್, ಮನೆಗೆ ಹೋಗೋಣ ಅಷ್ಟೇ. ಆಮೇಲೆ ಸಿಗ್ತೀನಿ, ಬಾಯ್. ನಾನಿವತ್ತು ಈ ಬಲೂನ್ನ ಬಿಡ್ತಾ ಇದ್ದೀನಿ. 23 years ಆಗಿರೋದು ನನ್ನ. ಸೊ ನಮ್ಮ ಡ್ಯಾಡಿ ಜೊತೆ ಬಿಡ್ತಾ ಇದ್ದೀನಿ. ಬಿಡೋಣ ಅಪ್ಪ, ರೆಡಿನಾ? ಬಿಡಪ್ಪ ದೇವ್ರೇ, ಚೆನ್ನಾಗಿಡಪ್ಪ ನನ್ನ. ಹೆಲ್ತು ವೆಲ್ತು ಎಲ್ಲ ಬ್ಲಾಗಲ್ಲಿ ಬೇರೆ ತೋರಿಸು. So good. ಅದೆಷ್ಟು ಹೈ ಹೋಗುತ್ತೋ ದೇವ್ರೆ, ನನ್ನ ಜೀವನದಲ್ಲಿ ಅಷ್ಟು ಎತ್ತರಕ್ಕೆ ಬೆಳೆಸಪ್ಪ. ಅಂಡ್ ಇವನ್ ಮೀ ಅಷ್ಟು ಎನರ್ಜಿ ಕೊಡಪ್ಪ. So good. ಎಷ್ಟು ದೂರ ಹೋಯ್ತು ನೋಡೋದು. ಅಯ್ಯಪ್ಪ, ಹೋಗಿ ಇಂಡಿಯಾವರೆಗೂ ಹೊಂಟೋಯ್ತದ. ಹಿಂಗಾದ್ರೆ ಹೋಗಿ ಸಿಗ್ಬೇಕದು. ಈಗ ಮೋಡದೊಳಗಡೆ ಹೋಗ್ಬಿಡ್ತು. ಗೈಸ್, ಇವತ್ತು ನಾವು ಇಂಡಿಯಾಗೆ ಹೊರಡ್ತಿರೋದನ್ನ ಇವಾಗ ನಾವು ಏರ್ಪೋರ್ಟಿಗೆ ಹೊರಡ್ತಾ ಇದ್ದೀವಿ. ಟೈಮ್ ಬಂದು ಬೆಳಗಿನ ಜಾವ 7:25 ಆಗಿದೆ. ಲಂಡನ್ ಟೈಮ್ 7:25 ಆಗಿದೆ. ನಮ್ಮ ಫ್ಲೈಟ್ ಇರೋದು 11:45ಗೆ. ಸೊ ವಿ ಆರ್ ಗೋಯಿಂಗ್ ಇನ್ ವರ್ಜಿನ್ ಅಟ್ಲಾಂಟಿಕ್. ಸಂಜಾ ನಾನು ಇವತ್ತು ಹೊರಡ್ತಾ ಇದ್ದಾಳೆ ಅವಳ ಮನೆಗೆ. ಇಲ್ಲಿದ್ದಾಳೆ ಸಂಜನಾ, ಅವಳ ಮನೆಗೆ ಹೊರಡ್ತಾ ಇದ್ದಾಳೆ. ಸೊ ಇದನ್ನೆಲ್ಲ ನಮ್ಮ ಮನೆ, ನಾನು ಝಾನ್ಸಿ ಬಾಳ್ತಿರುವಂಥ ಮನೆಯಲ್ಲಿ ಇಟ್ಟು ಆಮೇಲೆ ಅವಳು ಅವರ ಮನೆಗೆ ಹೋಗ್ತಾ ಇದ್ದಾಳೆ. ಹೌ ವಾಸ್ ಇಟ್? ಏನು? How was it? How was 1 week? 1 week was so good. ಲಿಟ್ರಲಿ ನಾನು ಲಂಡನ್ಗೆ ಬಂದ್ಮೇಲೆ ಫಸ್ಟ್ ವೀಕ್ ಇದು ಸುತ್ತಿರೋದು ಎಲ್ಲ ಕಡೆ. ಹೌದು, ಅವಳು ಬಂದಾಗಿಂದ ಎಲ್ಲೂ ಹೋಗೇ ಇರಲಿಲ್ಲ. 4 months ಆಯಿತು ನಾನು ಬಂದು ಎಲ್ಲೂ ಹೋಗಿರಲಿಲ್ಲ. ಸೊ ಈಗ ಎಂಜಾಯ್ ಮಾಡಿದ್ದೀನಿ, ಫೀಲಿಂಗ್ ಹೋಮ್ಲಿ. ಸೊ ಗುಡ್. ಹಾಂ, ನೀನು? ನಮ್ಮಮ್ಮ ಗೊತ್ತಲ್ಲ, ಯಾವಾಗಲೂ 24 ಗಂಟೆ ಬರೀ ಕಾಫಿ ಕಾಫಿ ಕಾಫಿ. ಅದೇನು ಕಾಫಿ ಅಂತ ಗಂಡ ಹೆಂಡತಿ ಕೊಡ್ತಾರೆ. ಒನ್ ಲಾಸ್ಟ್ ಕಾಫಿ ಇನ್ ಲಂಡನ್. ಇನ್ ಲಂಡನ್ ಅಲ್ಲ, ಇನ್ ದಿಸ್ Airbnb ಗೈಸ್, ಇನ್ ದಿಸ್ Airbnb ಅಷ್ಟೇ. ಮತ್ತೆ ಏರ್ಪೋರ್ಟ್ ಬಂದ್ಮೇಲೆ ಖಂಡಿತ ಕುಡಿತಾರೆ, ನನಗೆ ಗೊತ್ತು. ಬೇಕಾದ್ರೆ ಫ್ಲೈಟಲ್ಲೂ ಕುಡಿತಾರೆ. ನಮ್ಮ ಅಪ್ಪಂದು 1 ರೌಂಡ್ ಕಾಫಿ ಆಯಿತು ಆಲ್ರೆಡಿ. ಯಾವ್ದ್ರಲ್ಲ ಇಟ್ಕೊಳ್ತೀಯಾ? ಹಾಂ, ಕೊಡು ಇಟ್ಕೋತೀವಿ.
ಹಾಂ ಸೊ ಗೈಸ್ ಇದು ನಮ್ಮ ಲಗೇಜ್ ನೋಡಿ ಗೈಸ್. ಇದನ್ನೆಲ್ಲ ನಾವು ಇಂಡಿಯಾಗೆ ತೊಗೊಂಡೋಗ್ತಿರೋದು. ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಬರ್ತಾ ಬರೀ 1, 2, 3 ಈ 3 ಮಾತ್ರ ತಂದಿದ್ರು. 1, 2 ಈ 3 4 ಸೂಟ್ ಕೇಸ್ ಗೈಸ್. 4 ಸೂಟ್ ಕೇಸ್ ನಂದೇ. ಯಾಕೆ ಅಂತ ಅಂದರೆ ನಾನು ಹೆಂಗಿದ್ರು ಇನ್ನು ಸ್ವಲ್ಪ ತಿಂಗಳುಗಳಲ್ಲಿ ವಾಪಸ್ ಇಂಡಿಯಾಗೆ ಶಿಫ್ಟ್ ಆಗ್ತಿದ್ದೀನಲ್ವ, ಅದಕ್ಕೆ ಅಂತ ಅಂದ್ಬಿಟ್ಟು ಹಾಫ್ ಆಫ್ ದ ಲಗೇಜಸ್ನ ನಾನು ಪ್ಯಾಕ್ ಮಾಡಿ ಒಂದೇ ಸಲ ನನಗೆ ಹೆಕ್ಲಿಕ್ಕೆ ಆಗಬಾರ್ದು ಅಂತ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಸೊ ಜಾನ್ಸಿ ಆಲ್ಸೋ ಹ್ಯಾಸ್ ಡನ್ ದ ಸೇಮ್ ಥಿಂಗ್. ಇವಾಗ ಅರ್ಧ ಲಗೇಜ್ನ ಪ್ಯಾಕ್ ಮಾಡಿ ಲಂಡನಲ್ಲಿ ಕಸದ ಗಾಡಿ ನೋಡಿ ಗೈಸ್. ಅಯ್ಯೋ ಕಸದ ಗಾಡಿ. ಫೋನ್ ಕಿತ್ಕೊಂಡು ಹೋಗಲ್ಲ, ಕ್ಯಾಮ್ರಾ ಹೆಂಗೆ ಕಿತ್ಕೊಂಡು ಹೋಗಲ್ಲ ಗೈಸ್. ಇವ್ರುಗಳೇ ಗೈಸ್ ಇಲ್ಲಿ ಬರ್ತಾರಲ್ಲ ಅವ್ರುಗಳೇ ಹಂಗಿರ್ತಾರಲ್ಲ ಅಂಥವ್ರೆ ಟೆನ್ಷನ್ ಆಗೋದು ಸ್ವಲ್ಪ ಫೋನೆಲ್ಲ. ಬಟ್ ನಾನು ಅದಕ್ಕೆ ಈ ಕ್ಯಾಮ್ರಾ ತೊಗೊಂಡಿದ್ದೆ. ಇದಿಷ್ಟೇ ಇಷ್ಟಿದೆ, ಯಾರಿಗೂ ಕ್ಯಾಮ್ರಾ ಅಂತಲೇ ಗೊತ್ತಾಗಲ್ಲ. ಅದು ಏನು ಮಾತಾಡ್ತಾರೋ ನೋಡೋಕ್ಕಂತೂ ಸೇಮು ಒಳ್ಳೆ ಸುಮ್ಮನಿರಿ ಗೈಸ್ ನಮಗೆ ಅಷ್ಟೇ. ಇವಾಗ ನಾವು ಸಂಜೆನಾಗ ಒಂದು ಕ್ಯಾಬ್ ಬುಕ್ ಮಾಡಿದ್ದೀವಿ. ಇಲ್ಲ ಒಂದು ಅದಿರಬೇಕು ಮೇ ಬಿ. ಸಂಜನಾ ನಿಂದು ಬಂತು, ಬಾ ಸಂಜನಾ. ಸಂಜನನ ಕಾರ್ ಬಂದಿದೆ. ಸೊ ಅವಳು 2 ಸ್ಟಾಪ್ ಹಾಕಿದ್ದೀವಿ. 1 ಸ್ಟಾಪ್ ನಮ್ಮ ಮನೆಗೆ, ಜಾನ್ವಿ ನಾನು ಎಲ್ಲ ಇರೋ ಮನೆಗೆ. ಇನ್ನೊಂದು ಸ್ಟಾಪ್ ಡೈರೆಕ್ಟ್ ಅವಳಿರೋ ಮನೆಗೆ. ದಿಸ್ ವೈ ಯಾ ಇದೆ ಇಲ್ಲಿ ಕ್ಯಾಬು. ಹೌದೌದು ಹಾಂ LX7 ಅದೇ ನಮ್ಮದು ಬಂತು. ಹಾಂ ಗೈಸ್ ಒಟ್ಟಿಗೆ 2 ಬಂತು. ನಮ್ಮದು ಇನ್ನೊಂದು ಸಪ್ರೇಟು. ನಾವು XXL ಮಾಡಿದ್ದೀವಿ ಯಾಕೆಂದರೆ ಇಷ್ಟು ಲಗೇಜ್ ಇರೋದ್ರಿಂದ ಬಂತು. ಇರಿ ಗೈಸ್ ಲಗೇಜ್ ಎಲ್ಲ ಇಟ್ಟು ಆಮೇಲೆ ಸಿಗ್ತೀವಿ. ಸಂಜನಾ ಕಾರಲ್ಲಿ ಹೊರಟ್ಲು. ಸೊ ಇದೇ ನಾವು ಇದ್ದಿದ್ದಂಥ ಮನೆಗೆ ಬಾಯ್ ಹೇಳ್ತಾ ಕಾರ್ ಹತ್ತುತ್ತಾ ಇದ್ದೀವಿ ಅಷ್ಟೇ. ಬಾಯ್ Airbnb. ಸೊ ದಿಸ್ ಇಸ್ ದ ಬೆನ್ಸ್ ಕಾರ್ ಗೈಸ್. ಅಲ್ಲಿ ನೋಡಿ ಹೆಂಗೆ ಹೋಗ್ತಾರೆ ನೋಡಿ ಗೈಸ್ ಅವರು. ಅಪ್ಪ ಅಯ್ಯೋ ಇನ್ನೊಂದು ಯಪ್ಪ ಇವ್ರು ಹೋಗೋ ಸ್ಪೀಡ್ಗೆ ಏನೋ ಕ್ರೈಮ್ ಆ ರೇಂಜಿಗೆ ಹೋಗ್ತಾ ಇದ್ದಾರೆ ಗೈಸ್. ಬನ್ನಪ್ಪ ನಮಗೆ ಬೆನ್ಸ್ ಕಾರ್ ಅಷ್ಟಿದೆ ಈಗ. ಹೌದು ಬೆನ್ಸ್ ಕಾರ್ ಅದು ಅಷ್ಟೇ. ಓಕೆ ಇದೇ ಗಾಡಿ ಗೈಸ್ ನಾವು ಫಸ್ಟ್ ಲಂಡನ್ನಿಂದ ಬರ್ತಾ ಬಬ್ಲು ಬುಕ್ ಮಾಡಿದ್ದು. ನಾನು ಹಿಂಗೆ ಹೇಳಿದ್ನಲ್ಲ ಎಸ್ ಟರ್ಮಿನಲ್ 3 ವರ್ಜಿನ್ ಅಟ್ಲಾಂಟಿಕ್ ಏರ್ಪೋರ್ಟ್ ಅಂತ. ಬಾಯ್ ಲಂಡನ್. ಬೆಂಗಳೂರು ಡೈರೀಸ್ ಆಗುತ್ತೆ ಗೈಸ್. ನಾನು ಬೆಂಗಳೂರಿಗೆ ಹೋದ್ಮೇಲೆ ವ್ಲಾಗ್ ಮಾಡಬೇಕಾ ಏನು ಅಂತ ಕಮೆಂಟ್ ಮಾಡಿ ಗೈಸ್. ಅಂದರೆ ಖಂಡಿತ ಮಾಡ್ತೀನಿ. ಜಸ್ಟ್ ಇನ್ ಕೇಸ್ ನನಗೆ ಆಪ್ಷನ್ ಗೊತ್ತಿಲ್ಲ. ಹೌ ಟು ಚೇಂಜ್ ಸಿರಿ ಲಂಡನ್ ಡೈರೀಸ್ ಟು ಹೆಸರು ಚೇಂಜ್ ಆಗೋ ಥರ ಆಪ್ಷನ್ ಇದ್ದರೆ ಖಂಡಿತ ಆ ಥರ ಏನಾದ್ರು ಇಡಬೇಕು. ಬಿಕಾಸ್ ನಾನು ಇಲ್ಲಿ ಲಂಡನಲ್ಲಿ ಇದ್ದೆ ಅಲ್ವಾ, ಸೊ ಅದಕ್ಕೆ ಸಿರಿ ಲಂಡನ್ ಡೈರೀಸ್ ಅಂತ ಇಟ್ಬಿಟ್ಟೆ. ಬಟ್ ಇಟ್ಸ್ ಫೈನ್, ಅದು ಚೆನ್ನಾಗಿದೆ. ಗೈಸ್ ಇವಾಗ ನಾವು ಏರ್ಪೋರ್ಟ್ನ ರೀಚ್ ಆಗಿದ್ದೀವಿ. ನಮ್ಮ ಸೂಟ್ ಕೇಸನ್ನು ನಾವೇ ತೊಗೊಂಡೋಗ್ತಾ ಇದ್ದೀವಿ. ಸೊ ಹಿಯರ್ ಇಸ್ ದ ಟರ್ಮಿನಲ್ 3 ಅಂಡ್ ವರ್ಜಿನ್ ಅಟ್ಲಾಂಟಿಕ್. ಮಳೆ ಲೈಟಾಗಿ ಸ್ಟಾರ್ಟ್ ಆಗಿದೆ. ಚಳಿ ಆಗ್ತಿದೆ. ನಂದು ಜಾಕೆಟ್ ಬೇರೆ ನನ್ನ ತಮ್ಮ ಲೇಟಾಗಿ ವಾಷಿಂಗ್ ಮಿಷಿನ್ಗೆ ಹಾಕಿರೋದಕ್ಕೆ ಅದು ಒಣಗೇ ಇಲ್ಲ. ಅದನ್ನೇನಾದ್ರು ನಾನು ಹಾಕೊಂಡ್ಬಿಟ್ರೆ ಇದ್ದಿದ್ದು ಜಾಸ್ತಿ ಚಳಿ ಬಂದು ಕೋಲ್ಡ್ ಆಗಿಬಿಡುತ್ತೆ ಗೈಸ್. ಅದಕ್ಕೆ ಸುಮ್ಮನೆ ಒಂದು ಶಾಲ್ ಹೊತ್ಕೊಂಡಿದ್ದೀನಿ. ಅಲ್ಲಿ ಹೋಗಿದ ತಕ್ಷಣ ಏನೋ ಒಂದು ಮಾಡಿದ್ರೆ ಆಯಿತು ಅಂತ. ವೆರಿ ಬ್ಯಾಡ್ ಗೈಸ್. ಇವನು ಎಷ್ಟು ಲೇಟಾಗಿ ಹಾಕಿದ್ದಾನೆ ನಂದು ವಾಷಿಂಗ್ ಮಷಿನ್ಗೆ. ಇದೆ ಗೈಸ್ ಫುಲ್ಲು ಎಷ್ಟು ಒದ್ದೆ ಇದೆ ಅಂದರೆ. ಹೇರ್ ಡ್ರೈಯರಲ್ಲೆಲ್ಲ ಪಾಪ ಹೇರ್ ಡ್ರೈ ಮಾಡ್ದ, ಬಟ್ ಹೇಳಿದ ಕೆಲಸ ಆನ್ ಟೈಮ್ ಮಾಡಬೇಕು. ಹೌದೌದು, ಯಾಕಂದರೆ ಅಲ್ಲಿ ಎಲ್ಲರೂ ಡ್ರೈವರ್ಸ್ ಇರ್ತಾರಲ್ವಾ ಸೂಟ್ ಕೇಸ್ ಎತ್ಕೊಡೋಕ್ಕೆ. ಇಲ್ಲೆಲ್ಲ ನಾವೇ ಮಾಡಬೇಕಲ್ಲ, ಅದಕ್ಕೆ ಗೈಸ್. ಸರಿ ಗೈಸ್ ನಾವು ಚೆಕ್-ಇನ್ ಆಗಿ ಆಮೇಲೆ ಫ್ಲೈಟಲ್ಲಿ ಸಿಗ್ತೀವಿ. ಬಾಯ್. ಎಣ್ಣೆ 5.5 ಲಕ್ಷ ಅಂತೆ ಗೈಸ್. ಬನ್ನಿ 10 ಲಕ್ಷದ್ದು. ಅಯ್ಯೋ 8,300 ಅಂದರೆ 9 ಲಕ್ಷ ಅಂತೆ. ಅಪ್ಪ ಇದನ್ನೆಲ್ಲ ಕುಡಿದ್ರೆ ಹಂಗಾರೆ ಸಾಯಲ್ವಾ ಅಪ್ಪ? ಎಲ್ಲ ಎಣ್ಣೆ ಲಾಸ್ಟಲ್ಲಿರೋದು 4 ಲಕ್ಷ ಇದು. ಯಪ್ಪ ಚಿಕ್ಕ ಕೊಟ್ಬಿಟ್ರು ಫುಲ್ಲು. ಇದು ನೋಡಿ 10 ಲಕ್ಷ ಗೈಸ್. 10 ಲಕ್ಷದ ಎಣ್ಣೆ ನೋಡಿದ್ದೀರಾ? ನೋಡಿ ಗೈಸ್ 10 ಲಕ್ಷದ ಎಣ್ಣೆ ಹೆಂಗೆ ಕಾಣುತ್ತೆ. 40 ಇಯರ್ಸ್ದಂತೆ ಇದು. ಯಪ್ಪ 40 ಇಯರ್ಸ್ ಓಲ್ಡು. ಹಿಂಗೆ ಇಟ್ಕೊಂಡಿರ್ತಾರಾ? ಓ ಮೈ ಗಾಡ್. ನಾನು ಫಸ್ಟ್ ಇಲ್ಲಿ ಬರ್ಬೇಕಾರೆ ನಮ್ಮಪ್ಪ ಇದನ್ನು ತೋರಿಸಿದ್ರು. ನಾನು ಈ ರೇಟ್ ನೋಡ್ಬಿಟ್ಟೆ 1.5 ಲಕ್ಷನಾ ಅಂತ ಅನ್ಕೊಂಡೆ. ಆಮೇಲೆ ಅಲ್ಲಿ ಮುಂದೆಗಡೆದೆಲ್ಲ ನೋಡಿದ್ಮೇಲೆ ಟೆನ್ಷನ್ ಆಗೋಯ್ತು ಗೈಸ್ ನನಗೆ. ವಿಸ್ಕಿ ನಾ ಕುಡಿಯೋದು ಚಿಕ್ಕ. ಓ ಗೈಸ್ ನಮ್ಮ ಚಿಕ್ಕಪ್ಪನ ಬರ್ಡೇ ಗಿಫ್ಟು ಗೈಸ್ ಇದು. ಓ
ಗೈಸ್ ವಿ ಆರ್ ನಾಟ್ ಪ್ರಮೋಟಿಂಗ್ ಎನಿ ಒನ್ ಟು ಡ್ರಿಂಕ್, ವಿ ಆರ್ ಜಸ್ಟ್ ಟೆಲಿಂಗ್ ನೋಡಿ ಎಣ್ಣೆಗೂ ಇಷ್ಟು ಕೊಡ್ತಾರೆ ಜನ ಅಂತ. ಸೊ ಸ್ವಲ್ಪ ಶಾಪಿಂಗ್ ಮಾಡ್ತಾರೆ ಅವರು ಡ್ಯಾಡಿ, ಅವ್ರು ತೊಗೊಳೋದವಲ್ಲ. ಸೊ ಅದನ್ನೆಲ್ಲ ಶಾಪಿಂಗ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಶಾಪಿಂಗ್ ಮಾಡೋಣ ನೋಡೋಣ ಬನ್ನಿ ಗೈಸ್. ಸೊ ಗೈಸ್ ಇವಾಗ ನಾವು ಫ್ಲೈಟ್ ಒಳಗಡೆ ಬಂದಿದ್ದೀವಿ. ಸೊ ಈ ಥರ ಇದೆ ವೆದರ್, ಸ್ವಲ್ಪ ಮೋಡ ಕವಿದ ವಾತಾವರಣ ಥರ ಇದೆ. ಸೊ ನಾವು ಪ್ರೀಮಿಯಂ ತೊಗೊಂಡಿರೋದ್ರಿಂದ ಲೆಗ್ ಸ್ಪೇಸ್ ಎಷ್ಟಿದೆ ನೋಡಿ ಗೈಸ್, ಫುಲ್ ಇದೆ. ಫಸ್ಟ್ ಟೈಮ್ ನನಗೆ ಈ ಥರ ಲೆಗ್ ಸ್ಪೇಸ್ ಸಿಕ್ಕಿರೋದು. ನಾನು ಮುಂಚೆ ಬರ್ತಾ ಇದ್ನಲ್ಲ ವರ್ಜಿನ್ ಅಟ್ಲಾಂಟಿಕಲ್ಲಿ, ಸೊ ಇಷ್ಟು ಟೇಕ್ ನಾರ್ಮಲ್ ಒನ್. ಸೊ ಅದರಲ್ಲಿ ಇಷ್ಟು ಆರಾಮಾಗಿ ಲೆಗ್ಗೆಲ್ಲ ಇಷ್ಟು ಉದ್ದ ಇರಲಿಲ್ಲ, ಫುಲ್ಲು ಆರಾಮಾಗಿ ಮಲ್ಕೊಂಡಿರ್ಬೋದು. ಸ್ಕೌ ಹೇಗೋಗುತ್ತೆ ಏನು ನೋಡಬೇಕು, ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಕ್ಲಿಪ್ಪಿಂಗ್ಸ್ನ ನೋಡಿ ಎಂಜಾಯ್ ಮಾಡಿ ಬನ್ನಿ ಗೈಸ್. ಬೆಂಗಳೂರಿಗೆ ಹೋಗೋಣ, ನಮ್ಮೂರಿಗೆ ಹೋಗೋಣ. ನಮ್ಮ ದೇಶಕ್ಕೆ ಕಾಲಿಡ್ತಾ ಇದ್ದೀನಿ. ನಮ್ಮ ದೇಶಕ್ಕೆ ಕಾಲಿಟ್ಟಿದ ತಕ್ಷಣ ಫುಲ್ ಹುಷಾರಾಗ್ಬಿಡ್ತೀನಿ. ನಮ್ಮ 3 ಜನಕ್ಕೆ ಸೀಟ್ ಇಲ್ಲಿ ಸಿಕ್ಕಿದೆ, ಮತ್ತು ಹಿಂದೆಗಡೆ ನಮ್ಮ ಅಪ್ಪ ಕೊಟ್ಟಿದ್ದಾರೆ. ಸೊ ನಾನೇನು ಪ್ಲ್ಯಾನ್ ಮಾಡ್ತಿದ್ದೀನಿ ಅಂದರೆ ನಾನು ಹಿಂದೆ ಶಿಫ್ಟ್ ಆಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. 10 ಅವರ್ ನಿದ್ದೆ ಮಾಡಿ ನೆಕ್ಸ್ಟ್ ಸೀದಾ ಬ್ಯಾಂಗ್ಳೂರಿಗೆ ಹೋಗಿ ಬ್ರೂನೋ ಮೀಟ್ ಮಾಡೋದು. ವೆರಿ ಎಕ್ಸೈಟೆಡ್ ಟು ಸಿ ಬ್ರೂನೋ. ವೇಟಿಂಗ್ ಇಸ್ ವೇಟಿಂಗ್. ಫೈನಲಿ ಬೆಂಗಳೂರು. ನೀನು ಹೇಳೋದೇನೋ ಕೇಳಿ. ಫೈನಲಿ ನಾನು ನಮ್ಮ ಬೆಂಗಳೂರು ಬೆಂದಕಾಳೂರಿಗೆ ರೀಚ್ ಆಗಿದ್ದೀನಿ. ಅದೇನೋ ಒಂಥರ ನೆಮ್ಮದಿ ಗೈಸ್. ನಮ್ಮೂರಿಗೆ ಬಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಸೊ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಬ್ಯಾಗೆಲ್ಲ ಎತ್ಕೊಂಡು. ಟೈಮ್ ಬಂದು ಇವಾಗ 3:30, ಮಿಡ್ನೈಟ್ 3:30 ಆಗಿದೆ. ಏನಿಲ್ಲ ಗೈಸ್, ಈಗ ಹೋಗ್ಬಿಟ್ಟು ಮಲ್ಕೊಂಬಿಡೋದು. ಬನ್ನಿ ಕಾರ್ಗೆ ಹೋಗಿ ವ್ಲಾಗ್ ಏನು ಮಾಡ್ತೀನಿ. ಐ ಆಮ್ ಸೀಯಿಂಗ್ ಮೈ ಬೇಬೀಸ್ ಆಫ್ಟರ್ 3 months. ಅಯ್ಯೋ ಐ ಮಿಸ್ಡ್ ಮೈ ಕಾರ್. ಅಯ್ಯೋ ಐ ಮಿಸ್ಡ್ ಮೈ ಕಾರ್ ಗೈಸ್. ಎಲ್ಲ ಡ್ರೈವರ್ಸ್, ಅಯ್ಯೋ ಕಾರಲ್ಲಿ ಯಾರು ಇಲ್ವೇ ಇಲ್ಲ. ಕಾರ್ ಖಾಲಿ ಆಗ್ಬಿಡುತ್ತೆ. ಅಯ್ಯೋ ಐ ಮಿಸ್ಡ್ ಮೈ ಕಾರ್. ಒಂಥರ ಕಾರ್ ಲವರ್ಸಿಗೆ ಮಾತ್ರ ಗೊತ್ತು ಗೈಸ್. ನನಗೆ ಗೊತ್ತು. ನನ್ನ ಕಾರ್ ನೋಡಿಲ್ಲ ಗೈಸ್. ಅಯ್ಯೋ ಡಾಕ್ಟರ್ ಬೇರೆ ಕಾರ್ ಓಡಿಸೋಂಗಿಲ್ಲ ಅಂದ್ಬಿಟ್ಟಿದ್ದಾರೆ. ಬಟ್ ಡಾಕ್ಟರ್ ಹತ್ರ ಇನ್ನೊಂದ್ಸಲಿ ಹೋಗಿ ಪರ್ಮಿಷನ್ ಕೇಳಿ ನೆಕ್ಸ್ಟು ಕಾರ್ ಓಡಿಸ್ತೀನಿ ಗೈಸ್. ಕಾರ್ ಓಡಿಸಿ 3 ತಿಂಗಳು 4 ತಿಂಗಳಾಗೋಯ್ತು ಗೈಸ್. ಫುಲ್ ವಾಷಿಂಗ್ ಮಾಡಿಸ್ಬಿಟ್ಟು ಇವನಂತೂ ದೊಡ್ಡ ಕಾರ್ ಹುಚ್ಚ. ಸೈಡ್ ಬನ್ನಿ, ಸೈಡ್ ಅದಲ್ಲೇ ಸ್ಟಾಪ್. ಸೈಡ್ಗೆ ಹಾಕು. ಹೆಂಗಿದೆ ಬೆಂಗಳೂರು? ಕಾಫಿ ಜೊತೆ ಶುರುವಾಗಿದೆ. ಅಯ್ಯೋ ಗೈಸ್, ನನ್ನ ಬ್ಲಾಗಲ್ಲಿ ನೀವೇ ನೋಡಿರ್ತೀರ ಎಷ್ಟು ಸಲ ನಮ್ಮಮ್ಮ ಕಾಫಿ ಕುಡ್ದಿರ್ತಾರೆ ಅಂತ. ನಮ್ಮೂರೇ ನಮಗೆ ಚಂದ, ಹೌದು, ನಾಡೇ ನಮಗೆ ಚಂದ. ಜೋರಾಗಿ ಹೇಳು. ನಮ್ಮ ನೆಲ, ನಮ್ಮ ಗಾಳಿ, ನಮ್ಮ ನೀರು. ನಮ್ಮಮ್ಮ 15 ದಿನ ಈಚೆ ಇದ್ದಿದ್ದಕ್ಕೆ ಈ ಥರ ಎಲ್ಲ ಹೇಳ್ತಿದ್ದಾರೆ. ನಾನು 4 ತಿಂಗಳಾಯ್ತು. ಕನ್ನಡ ಪದಗಳು ನೋಡ್ತಾ ಇದ್ರೆ ಅಬ್ಬಾಬಾ. ನಮ್ಮಮ್ಮ ಅಲ್ಲಿ ಎಲ್ಲ ಇಂಗ್ಲೀಷಲ್ಲಿ ಮಾತಾಡಿ ಇಲ್ಲಿ ಡ್ಯೂಟಿ ಫ್ರೀಯಲ್ಲಿ ಏನೋ ತಗೋತಿರ್ಬೇಕಾದ್ರೆ ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ರು ಗೈಸ್. ನಮ್ಮಪ್ಪ ಇನ್ನೊಂದೇನೋ ಗಿಫ್ಟ್ ಕೊಟ್ಟರು. ಮನೆಗೆ ಹೋಗಿ ತೋರಿಸ್ತೀನಿ ಸ್ವರಸ್ಕಿಯಲ್ಲಿ ಏನು ಅಂತ ಬ್ಯಾಗ್ ಒಳಗಡೆ ಇಟ್ಬಿಡ್ತೀನಿ. ಸೊ ಹೋಗಿ ತೋರಿಸ್ತೀನಿ ಮನೇಲಿ. ಬ್ರೂನೋ ಜೊತೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಲ್ಲ. ಸೊ ಹೌದೌದು, ನಮ್ಮ ಅಮ್ಮನೂ ಗಿಫ್ಟ್ ತಂದಿದ್ದಾರೆ. ಸೊ ನಮ್ಮ ಅಮ್ಮಂದು ಗಿಫ್ಟು, ನಮ್ಮ ಅಪ್ಪಂದು ಗಿಫ್ಟು. ನಮ್ಮಪ್ಪ ಆ್ಯಕ್ಚುಲಿ ಎಷ್ಟೊಂದು ಗಿಫ್ಟ್ ಕೊಡಿಸ್ಬಿಟ್ರು ಬಿಡಿ ಬರ್ಡೇಗೆ. ಕಾಫಿ ಕುಡ್ದು ನೀವೆಲ್ಲ ಅನ್ಕೋತಿರ್ಬೋದು ಏನಪ್ಪ ಈ ಹುಡುಗಿ 3-4 ತಿಂಗಳಿಗೆ ಒಂದೊಂದ್ಸಲಿ ಬೆಂಗಳೂರಿಗೆ ಬರ್ತಾಳೆ ಅಂತ. ಬಟ್ ನನಗೆ ನಿಜವಾಗ್ಲೂ ನಾನು ಲಾಸ್ಟ್ ಟೈಮ್ ಲಂಡನ್ಗೆ ಹೋದ್ನಲ್ಲ, ನನಗೆ 0 ಪ್ಲ್ಯಾನ್ ಇತ್ತು ವಾಪಸ್ ಇಂಡಿಯಾಗೆ ಬರಬೇಕು. ಅನ್ಲೆಸ್ ಆ್ಯಂಡ್ ಅಂಟಿಲ್ ನನ್ನ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗೋ ತನಕ ಬರಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಹುಷಾರು ತಪ್ಪಿ ನಾನು ನಮ್ಮ ಅಪ್ಪ ಅಮ್ಮನ ಹೆಂಗೆಲ್ಲ ಕರ್ಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಈ ಥರ ಕರ್ಸ್ಕೊಳ್ಳೋ ಥರ ಆಯಿತು. ಆ್ಯಂಡ್ ಕರ್ಸ್ಕೊಂಡ್ಮೇಲೆ ಐ ವಾಂಟೆಡ್ ಟು ಶೋ ಲಂಡನ್ ಅಲ್ವಾ, ಅವ್ರಿಗೂ ಮೈಂಡ್ ರಿಫ್ರೆಶ್ ಆಗಬೇಕು, ನನಗೂ ಮೈಂಡ್ ರಿಫ್ರೆಶ್ ಆಗಬೇಕು ಅಂತ ನಾನು ನಮ್ಮ ಅಪ್ಪ ಅಮ್ಮಂಗೆ ಎಷ್ಟಾಗುತ್ತೋ ಅಷ್ಟು ಲಂಡನ್ನ ತೋರಿಸ್ದೆ. ಗ್ರ್ಯಾಜುಯೇಷನ್ಗೆ ವಾಪಸ್ ಎಲ್ಲ ಒಂದೇ ಸಲ ಪ್ಯಾಕ್ ಮಾಡ್ಕೊಂಡು ಬ್ಯಾಂಗ್ಳೂರಿಗೆ ಬರೋಣ ಅಂತ ಅಂದ್ಕೊಂಡಿದ್ದೆ. ನಿಜ ನನಗೆ 0 ಪ್ಲ್ಯಾನ್ ಇತ್ತು ದಟ್ ಐ ವಿಲ್ ಬಿ ಕಮಿಂಗ್ ಬ್ಯಾಕ್ ಇನ್ ಫೆಬ್ ಅಂತ. ಈಗ 1 month or 1.5 months ರೆಸ್ಟ್ ತೊಗೊಂಡು ದೆನ್ ಐ ಬಿ ಫ್ಲೈಯಿಂಗ್ ಬ್ಯಾಕ್ ಟು ಲಂಡನ್ ಬಿಕಾಸ್ ಐ ಹ್ಯಾವ್ ಮೈ ಡೆಸಿಟೇಷನ್. ಅದಕ್ಕೋಸ್ಕರನೇ ನಾನು ಇಷ್ಟು ವರ್ಷ ಕಷ್ಟಪಟ್ಟಿರೋದು. ಸೊ ದಟ್ ಈಸ್ ದ ಮೇನ್ ಪ್ರಾಜೆಕ್ಟ್. ಅದನ್ನು ಕಂಪ್ಲೀಟ್ ಮಾಡದೆ ಹೋದರೆ ಹೇಗೆ?
ನಮ್ಮಪ್ಪ ಏನು ಮಾಡಬೇಡ ಬಿಟ್ಬಿಡು, ನನಗೆ ನೀನು ಹೆಲ್ತ್ ಮುಖ್ಯ, ನನಗೆ ನೀನು ಮುಖ್ಯ ಅಂತ ಅಂದರು. ಬಟ್ ಗೈಸ್ ನಾನು ಅಷ್ಟು ಆಸೆ ಪಟ್ಟು ಅಷ್ಟು ಹಾರ್ಡ್ ವರ್ಕ್ ಹಾಕಿ ನಾನು ಓದಿದ್ದೆ ಆ್ಯಂಡ್ ಇಟ್ ವಾಸ್ ಮೈ ಡ್ರೀಮ್ ಅಲ್ವಾ ಗೈಸ್. ಸೊ ಐ ವಾಂಟೆಡ್ ಟು ಫುಲ್ಫಿಲ್ ಮೈ ಡ್ರೀಮ್. ಅದಕ್ಕೆ ನಾನು ಇಲ್ಲ ಪಪ್ಪ ಪ್ಲೀಸ್ ಜುಲೈವರೆಗೂ ಅಷ್ಟೇ ಅಲ್ವಾ ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ ನಮ್ಮಪ್ಪ ಸರಿ ಆಯಿತು ಅಂತ ಅಂದರು. ಇನ್ನು ಲೈಫಲ್ಲಿ ಯಾವ ಫಾರಿನ್ ಕಂಟ್ರಿಗೂ ಕಳಿಸಲ್ಲಂತೆ ಗೈಸ್ ನಮ್ಮಪ್ಪ. ನನ್ನ ಏನು ಮಾಡೋದು, ಅವ್ರವ್ರ ನಾವು ಅವ್ರಿಗೆ ಅರ್ಥ ಆಗೋದು. ಬಿಕಾಸ್ ನೀವೇ ನೋಡಿರ್ತೀರ ಕ್ಲಾರಿಟಿ ವ್ಲಾಗಲ್ಲಿ, ನೋಡಿಲ್ಲ ಅಂದರೆ ಹೋಗಿ ನೋಡಿ. ನಮ್ಮಪ್ಪಂಗೆ ಎಷ್ಟು ಬೇಜಾರಾಗಿತ್ತು ಅಂದರೆ ನಾನು ಅಷ್ಟು ಹುಷಾರು ತಪ್ಪಿದ್ದೆ. ಸಡನ್ನಾಗಿ ನನ್ನ ನೋಡಬೇಕು ಅಂತ ಅಂದರೆ ಅವರು 10 hours ಟ್ರಾವೆಲ್ ಮಾಡಬೇಕು ಆ್ಯಂಡ್ ದೇ ಡಿಂಟ್ ಹ್ಯಾವ್ ವೀಸಾ. ಸೊ ಇಟ್ ಟುಕ್ 2 days ಫಾರ್ ದೆಮ್ ಟು ಕಮ್ ಟು ಲಂಡನ್. ಸೊ ಆ 2 days ಅವ್ರಿಗೆ ಮಾತ್ರ ಗೊತ್ತು ಆ್ಯಂಡ್ ನನಗೂ ಕೂಡ ಗೊತ್ತು ಅವರೆಷ್ಟು ಕಷ್ಟಪಟ್ಟಿದ್ದಾರೆ. ಆ 2 ದಿನ ಅವರಿಬ್ಬರು ಊಟ ಕೂಡ ಮಾಡಿಲ್ಲ, ನಿದ್ದೆ ಕೂಡ ಮಾಡಿಲ್ಲ. ವಾ ಎಷ್ಟು ಕಷ್ಟ ಗೈಸ್. ಸೊ ನೀವು ಎಲ್ಲ ಯಾರು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಇರ್ತೀರೋ ದಯವಿಟ್ಟು, ನಾನೇ ನಿಮಗೆಲ್ಲರಿಗೂ ಲೈವ್ ಎಕ್ಸಾಂಪಲ್. ಎಷ್ಟೊಂದು ಜನ ನನ್ನ ನೋಡಿ ಸಿರಿ ಅಕ್ಕ ನಾನು ನಿಮ್ಮನ್ನ ಫಾಲೋ ಮಾಡ್ತಿದ್ದೀನಿ, ನೀವೆಷ್ಟು ಇನ್ಫಾರ್ಮೇಷನ್ಸ್ ಕೊಡ್ತೀರಾ, ಎಷ್ಟು ಮೋಟಿವೇಶನ್ಸ್ ಕೊಡ್ತೀರಾ ಅಂತ ಹೇಳ್ತಿರ್ತೀರ. ಅದಕ್ಕೆ ಇದೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ, ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಅಷ್ಟು ದೂರ ಕಳಿಸಿರ್ತಾರೆ. ಸೊ ದಯವಿಟ್ಟು ಹೆಲ್ತ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಕರೆಕ್ಟ್ ಟೈಮಿಗೆ ತಿನ್ನಿ. ನನಗೆ ಗ್ಯಾಸ್ಟ್ರಿಕ್ ಆಗಿ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗಿದ್ದು ಕರೆಕ್ಟ್ ಟೈಮಿಗೆ ತಿಂತಿರಲಿಲ್ಲ ಅಂತ. ಟೈಮ್ 10ಗೆ 3 ಹೊತ್ತು ಹೆಲ್ದಿ ಫುಡ್ಸ್ನ ತಿನ್ನಿ. ಏನಾದ್ರು ತಿನ್ನಿ ಗೈಸ್, ಲೈಕ್ ಫ್ರೂಟ್ಸ್ ಆಗಲಿ, ಜ್ಯೂಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ. ಲಂಡನಲ್ಲಿ ನಿಮಗೆ ಗೊತ್ತು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಷ್ಟು ಚೆನ್ನಾಗಿ ಸಿಗುತ್ತೆ ಅಂತ. ರಾಂಗ್ ಪರ್ಸನ್ ಹೇಳ್ತಾ ಇರೋದು ನನಗೆ ಗೊತ್ತು, ಬಟ್ ಇವಾಗ ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಡ್ರೈ ಫ್ರೂಟ್ಸು, ವೆಜಿಟೇಬಲ್ಸು ಅದನ್ನೆಲ್ಲ. ಸ್ಟೇ ಹೆಲ್ದಿ ಗೈಸ್, ಡೋಂಟ್ ಸ್ಪಾಯ್ಲ್ ಯುವರ್ ಹೆಲ್ತ್ ಆ್ಯಂಡ್ ಲಿವ್ ಫಾರ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಅಷ್ಟೇ ಗೈಸ್. ಟೈಮು ತುಂಬ ಲೇಟಾಗಿದೆ, 3:15 ಆಗಿದೆ. ಮನೆಗೆ ಹೋಗಿದ ತಕ್ಷಣ ನಾನು ಬ್ರೂನೋದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ಅದನ್ನು ನೋಡಿ. ಅದಾದಮೇಲೆ ಅಷ್ಟೇ ಗೈಸ್, ಇಷ್ಟಾಗಿತ್ತು ಇವತ್ತಿನ ವ್ಲಾಗ್. ನಮ್ಮ ಊರಿಗೆ ಬಂದು ನನಗೆ ತುಂಬ ಸ್ಯಾಟಿಸ್ಫೈ ಆಗ್ತಾಯಿದೆ ಅಷ್ಟೇ. ನಮ್ಮ ಗಾಡಿ ತಗೋತಾ ಇದ್ದರೆ ನಮ್ಮ ಬಾಡಿ ಇಟ್ಸ್ ಲೈಕ್ ನನಗೆ ಹುಷಾರೇ ಇಲ್ಲ ಅನ್ನೋ ಥರ ನಾನಿಲ್ಲ. ಯಾಕೆಂದರೆ ನಮ್ಮ ಗಾಳಿ ನಮ್ಮ ಬಾಡಿ ಒಳಗಡೆ ಹೋಗಿದ ತಕ್ಷಣ ಪೀಸ್ಫುಲ್ ನಾರ್ಮಲ್ ನಾನು. ಮಾತಾಡಿಸ್ಬೇಕು. ವ್ಲಾಗ್ನ ನಾನು ಏನು ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಯು ಓಪನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.